ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನನ್ನ ಹಿಂದೆ ದೆಹಲಿಗೆ ಯಾರೂ ಬರೋದು ಬೇಡ. ನನಗೆ ಬಲ ಪ್ರದರ್ಶನದ ಅವಶ್ಯಕತೆಯೂ ಇಲ್ಲ. ನನ್ನ ಪರ ಯಾರೂ ನಿಲ್ಲೋದು ಬೇಡ. ಪಕ್ಷದ 140 ಶಾಸಕರು ಕೂಡ ಒಂದೇ. ನಾಳೆ ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ನಾನು ಸಿಎಂ ಭಾಗಿಯಾಗ್ತಾ ಇದ್ದೀನಿ. ದೆಹಲಿ ಪ್ರವಾಸಕ್ಕೆ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಂದರೆ ಅದರ ಅರ್ಥ ಕುರ್ಚಿ ವಿಚಾರದಲ್ಲಿ ನಾಳೆ ಯಾವುದೇ ರೀತಿಯಾದಂಥ ಮಾತುಕತೆಗಳಾಗೋದಿಲ್ಲ. ವೋಟ್ ಚೋರಿ ಕಾರ್ಯಕ್ರಮ ಇದೆ, ಅದರಲ್ಲಿ ಭಾಗಿಯಾಗಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ, ಹಾಗಾಗಿ ನೀವು ಬರೋದು ಬೇಡ ಅನ್ನುವಂಥದ್ದ. ಇನ್ಯಾವುದೋ ವಿಚಾರದಲ್ಲಿ ಕುರ್ಚಿ ವಿಚಾರ ಚರ್ಚೆ ಆಗಬೇಕಾದ್ರೆ ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ. ನಾಳೆ ಯಾವುದು ಬೇಡ ಅನ್ನೋದಾದರೆ ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕಾದರೂ ಕೂಡ ಹೋಗ್ಬೋದಲ್ವಾ ಶಾಸಕರು? ಅದು ಬೇಡವಾ? ಅಧ್ಯಕ್ಷರಾಗಿದ್ದುಕೊಂಡು ನೀವು ನಿಮ್ಮ ಶಾಸಕರನ್ನು ಕರ್ಕೊಂಡೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬೇಡವಾ? ಏನಪ್ಪ ಈ ಥರ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಅವರು ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇಡ ಅಂತೀರಾ? ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ಗೆ ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ. No, who said we did not have any dinner meeting? I went to the residence of my former DCC president to pay respect. He is a very great leader who have been worked on. No dinner, any meeting we have not conducted. No. No, who said we did not have any dinner meeting? I went to the residence of my former DCC president to pay respect. He is a very great leader who have been worked on. No dinner, any meeting we have not conducted. No. We going for vote chori because Rahul Gandhi started in Karnataka. We started in 2023 itself. We found out Chelme. Myself, Surjewala and all our leaders, we met the election commission. We tried to rectify and we have won. But still at the time of parliament election and the assembly election, we have found lot of loopholes that Rahul ji has picked up, and it is a nation's problem. So we are fighting against the election commission. The election commission has become a tool of a political party. That is what we wanted to expose, and we are going to Delhi. We have procured more than 1,42 lakh signatures from Karnataka. I would like to congratulate all my party cadres, the leaders who have been taken very keen interest, taken the signature of all the voters of Karnataka against vote chori. We have presented to Delhi, and after tomorrow my leaders will take it. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ನಾಳೆಗೆ ನಾವು ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಬರ್ತಾ ಇದ್ದೀವಿ ಅಂತಂದರೆ ಡಿಕೆ ಶಿವಕುಮಾರ್ ಅವ್ರು ಬೇಡ, ಬರಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ? ಅವ್ರ ಪಾಡಿಗೆ ಅವ್ರು ಹೋಗ್ತಾರಪ್ಪ. ಅರುಣ್, ಖಂಡಿತವಾಗಿ ಕೂಡ ನಾಳೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲ ಶಾಸಕರು ಕೂಡ ತಯಾರಿ ನಡೆಸ್ಕೊಂಡಿದ್ದಾರೆ. ಭಾಳಷ್ಟು ಶಾಸಕರು ಡೆಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ತಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಕೈಲೂ ಆಗಲ್ಲ, ಸಿದ್ದರಾಮಯ್ಯನವ್ರ ಕೈಲೂ ಆಗಲ್ಲ. ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದರೆ ಯಾರು ಒಂದು ರೀತಿಯಲ್ಲಿ ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಎಲ್ಲರೂ ಕೂಡ ಬರ್ಬೋದು. ಹಾಗೆ ಕನಿಷ್ಠ ಪಕ್ಷ ಒಂದು 50ರಿಂದ 60 ಶಾಸಕರು ಹೋಗೋದಕ್ಕೆ ರೆಡಿಯಾಗಿ, ಮತ್ತು ಕೆಲವ್ರಿಗೆ ನಾವೇ ಫ್ಲೈಟ್ ಬುಕ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ತನಕ ಫ್ಲೈಟ್ ಬುಕ್ ಮಾಡಿದ್ರ ಬಗ್ಗೆ ಮಾಹಿತಿ ಇಲ್ಲ, ಶಾಸಕರಿಗೂ ಕೂಡ ಮಾಹಿತಿ ಇಲ್ಲ. ಆದರೆ ಅದನ್ನು ಉಳಿದಂತೆ ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಸಾಕಷ್ಟು ಶಾಸಕರು ಡೆಲ್ಲಿಗೆ ಹೋಗೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೋಗ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಲ್ಲಿ ಹೋಗಿ ಪ್ರದರ್ಶನ ಮಾಡೋದು ಬೇಡ ನನ್ನ ಪರವಾಗಿ ಅಂತ ಹೇಳಿದ್ದಾರೆ. ಅಂದರೆ ಇದು ಕೇವಲ ಮೇಲ್ನೋಟಕ್ಕೆ ಬಹಿರಂಗವಾಗಿ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಹೊರತು ಆಂತರಿಕವಾಗಿರ್ತಕ್ಕಂಥ ಸ್ಟ್ರಾಟಜಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಡೀತಾ ಇದೆ.
ಯಾಕೆಂದರೆ ನಿನ್ನೆ ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಸಭೆ ಸೇರಿದ್ರು. ಆ ಸಭೆಯಲ್ಲಿ ಒಂದಷ್ಟು ಅಹಿಂದ ವರ್ಗದ ಶಾಸಕರು ಮತ್ತು ಮುಸ್ಲಿಂ ಸಮುದಾಯದ ಶಾಸಕರು ಕೂಡ ಇದ್ದರು. ಆದರೆ ನಿನ್ನೆ ಸೇರಿದಂಥ ಸಭೆಯಲ್ಲಿ ಎಲ್ಲ ರೀತಿಯ ಶಾಸಕರು ಕೂಡ ಇದ್ರು. 40ರಿಂದ 50-60 ಜನ ಶಾಸಕರು ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಅದನ್ನು ಬಹಿರಂಗವಾಗಿ ಅಲ್ಲಿ ಹೋಗಿದ್ದಂಥ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಶಾಸಕರು ನನ್ನ ಪರ ಮಾತನಾಡೋದು ಬೇಡ ಅಂತ ಹೇಳುವಂಥ ಮೂರ್ಖರು ಡಿ ಕೆ ಶಿವಕುಮಾರ್ ಅವರಲ್ಲ. ಆಂತರಿಕವಾಗಿ ಅವ್ರಿಗೆಲ್ಲ ಏನೆಲ್ಲ ಸ್ಪಷ್ಟವಾಗಿ ಸೂಚನೆ ಕೊಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ನೀವು ನಡೆದುಕೊಳ್ಬೇಕು ಎಲ್ಲವನ್ನು ಕೂಡ ಫೀಡ್ ಮಾಡಿರ್ತಾರೆ, ಪುಷ್ ಮಾಡಿರ್ತಾರೆ, ಜೊತೆಗೆ ಅದೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿದ್ದಾರೆ. ಆದರೆ ಬಹಿರಂಗವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಒಂದಷ್ಟು ಶಾಸಕರು ಅಂದರೆ ಸುಮಾರು ಆ ಶಾಸಕರ ಸಂಖ್ಯೆ 30ರಿಂದ 40, 50 ತನಕ ಏರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೋಸ್ಕರವಾಗಿ ನಾಳೆ ಸಂಜೆಯಿಂದನೇ ಕೂಡ ಫ್ಲೈಟ್ಗಳನ್ನು ಕೆಲವರು ಬುಕ್ ಮಾಡ್ಕೊಂಡಿದ್ದಾರೆ, ಹೋಗ್ತಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾಗಿರ್ಬೋದು, ಕೆಲವು ನಾಯಕರನ್ನ, ರಾಜ್ಯಕ್ಕೆ ಸಂಬಂಧಪಟ್ಟಂತ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆಗ ಅಲ್ಲಿ ಪ್ರಸ್ತಾಪ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಅಂದ್ರೆ ಪರ ಇರ್ತಕ್ಕಂಥವ್ರು, ವಿರುದ್ಧ ಇರ್ತಕ್ಕಂಥವ್ರು, ಜೊತೆಗೆ ತಟಸ್ಥ ಆಗಿರ್ತಕ್ಕಂಥವ್ರು ಕೂಡ ಈ ಗೊಂದಲವನ್ನು ಬೇಗ ಬಗೆಹರಿಸಿ ಅಂತ ಕೂಡ ಮನವಿ ಮಾಡ್ಕೊಳ್ಬಹುದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ಬೋದು. ಆದರೆ ಏನೇ ಇದ್ರೂ ಕೂಡ ನಾಳೆ ನಾಡಿದ್ದು ಏನಿದ್ರು ಅದಕ್ಕೆ ಒಂದು ರೀತಿಯಲ್ಲಿ ಕ್ವಾರ್ಟರ್ ಫೈನಲ್ ಇದ್ದಂಗೆ. ಹಾಗಾಗಿ ಅದಾದ ಬಳಿಕ ಸೆಮಿಫೈನಲ್ ಇರುತ್ತೆ 19, 20, 21 ಆದಮೇಲೆ. ಅಂದರೆ ಫೈನಲ್ ಇರ್ತಕ್ಕಂಥದ್ದು ಜನವರಿ ಮೊದಲ ವಾರ, ಅಂದರೆ 6, 7, 8, 9 ಆ ದಿನಗಳಲ್ಲಿ ಏನಾದರೂ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತದೆ. ಹಾಗಾಗಿ ಅಂತಿಮವಾಗಿ ಯಾವ ರೀತಿ ಅದನ್ನು ಡಿಸೈಡ್ ಮಾಡ್ತಾರೆ ಕಾದ್ ನೋಡಬೇಕು ಅವರು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಇಲ್ಲಿ ಆಗಿರುವಂಥ ಬೆಳವಣಿಗೆ ಈಗ ಆಪ್ತ ಶಾಸಕರಿಗೆ ಬರಕ್ಕೆ ಹೋಗಬೇಡಿ ಅಂತಂದಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಶಾಸಕರೆಲ್ಲ ಹೋಗೋಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇದು ಬಲ ಪ್ರದರ್ಶನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ನ ಕಾರ್ಯಕ್ರಮ ಏನಿದೆ, ವೋಟ್ ಚೋರಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅನೇಕ ಶಾಸಕರು ತೆರಳುತ್ತಾ ಇದ್ದಾರೆ. ಅವ್ರನ್ನ ಬರಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕಂತೂ ಆಗೋದಿಲ್ಲ. ಬಟ್ ದೆಹಲಿಯಲ್ಲಿ ನಿಜವಾಗಿಯೂ ಕೂಡ ಆಗುವಂಥ ಬೆಳವಣಿಗೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವಾಗ ಅಂತ